ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನೊಬ್ಬನೇ ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ಈ ಲೋಕದ ಪಾಪವನ್ನೇ ಕ್ಷಮಿಸುವುದಕ್ಕೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯನ್ನಾಗಿ ಆತನು ಅರ್ಪಿಸಿದ್ದಾನೆ. ನಾವು ಆತನ ಬಳಿ ಬಂದು, ತಂದೆಯಾದ ದೇವರೇ, ಏಸಪ್ಪ, ಇಗೋ ನಾವು ಈ ರೀತಿ ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ, ನಿನಗೆ ವಿರುದ್ಧವಾಗಿ ನಾವು ನಡೆದಿದ್ದೇವೆ, ಈ ಒಂದು ಪಾಪ ನನ್ನನ್ನು ಏನು ಮಾಡ್ತಿದೆ, ಹಿಂಸೆ ಮಾಡ್ತಿದೆ, ಅದು ನನ್ನ ಮನಸ್ಸನ್ನು ಅದು ತುಂಬ ಬಾಧೆಗೆ ಒಳಪಡಿಸ್ತಾ ಇದೆ, ಇದರಿಂದ ನನ್ನನ್ನು ಬಿಡಿಸು ಎಂಬುದಾಗಿ ಪಶ್ಚಾತ್ತಾಪ ಪಟ್ಟು ಆತನ ಬಳಿ ಬರೋದಾದರೆ ಆತನು ಖಂಡಿತವಾಗಿಯೂ ಎಲ್ಲ ಅಪರಾಧಗಳನ್ನು ಆತನು ಕ್ಷಮಿಸುವವನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯ. ಹೌದು, ಆತನು ಈ ಲೋಕಕ್ಕೆ ಯಾತಕ್ಕಾಗಿ ಬಂದನೆಂಬುದಾಗಿ ನೋಡುವಾಗ ಜನರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿಯೇ ಆತನು ಈ ಲೋಕಕ್ಕೆ